ಸೊ ಫ್ರೆಂಡ್ಸ್, ಇವತ್ತು ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಲ್ ಮೂವಿ ಲಿಸ್ಟ್ಗಳನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ 2002ರಲ್ಲಿ ತೆರೆಕಂಡಿದ್ದು, ಇದು ಸೂಪರ್ ಹಿಟ್ ಆಗಿತ್ತು. ಅವರ ಎರಡನೇ ಚಿತ್ರ ಧ್ರುವ 2002ರಲ್ಲಿ ರಿಲೀಸ್ ಆಗಿದ್ದು, ಇದು ಆವ್ರೇಜ್ ಆಗಿತ್ತು. ಅವರ ಮೂರನೇ ಚಿತ್ರ ನಿನಗೋಸ್ಕರ 2002ರಲ್ಲಿ ರಿಲೀಸ್ ಆಗಿದ್ದು ಫ್ಲಾಪ್ ಆಗಿತ್ತು. ಅವರ ನಾಲ್ಕನೇ ಚಿತ್ರ ಕಿಟ್ಟಿ 2002ರಲ್ಲಿ ರಿಲೀಸ್ ಆಗಿದ್ದು ಫ್ಲಾಪ್ ಆಗಿತ್ತು. ಅವರ ಐದನೇ ಚಿತ್ರ ಕರಿಯ 2003ರಲ್ಲಿ ರಿಲೀಸ್ ಆಗಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಆರನೇ ಚಿತ್ರ ಲಾಲಿ ಹಾಡು 2003ರಲ್ಲಿ ರಿಲೀಸ್ ಆಗಿದ್ದು ಆವ್ರೇಜ್ ಆಗಿತ್ತು. ಅವರ ಏಳನೇ ಚಿತ್ರ ನೀನಂದ್ರೆ ನನಗಿಷ್ಟ 2003ರಲ್ಲಿ ರಿಲೀಸ್ ಆಗಿದ್ದು ಫ್ಲಾಪ್ ಆಗಿತ್ತು. ಅವರ ಎಂಟನೇ ಚಿತ್ರ ಕುಶಲವೇ ಕ್ಷೇಮವೇ 2003ರಲ್ಲಿ ರಿಲೀಸ್ ಆಗಿದ್ದು ಆವ್ರೇಜ್ ಆಗಿತ್ತು. ಅವರ ಒಂಬತ್ತನೇ ಚಿತ್ರ ಲಂಕೇಶ್ ಪತ್ರಿಕೆ 2003ರಲ್ಲಿ ರಿಲೀಸ್ ಆಗಿದ್ದು ಫ್ಲಾಪ್ ಆಗಿತ್ತು. ಅವರ ಹತ್ತನೇ ಚಿತ್ರ ನಮ್ಮ ಪ್ರೀತಿಯ ರಾಮು 2003ರಲ್ಲಿ ರಿಲೀಸ್ ಆಗಿದ್ದು ಫ್ಲಾಪ್ ಆಗಿತ್ತು. ಅವರ 11ನೇ ಚಿತ್ರ ದಾಸ 2003ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ 12ನೇ ಚಿತ್ರ ಅಣ್ಣ ಅವರು 2003ರಲ್ಲಿ ರಿಲೀಸ್ ಆಗಿದ್ದು ಫ್ಲಾಪ್ ಅನಿಸ್ಕೊಂಡಿತ್ತು. ಅವರ 13ನೇ ಚಿತ್ರ ಧರ್ಮ 2004ರಲ್ಲಿ ರಿಲೀಸ್ ಆಗಿದ್ದು ಆವ್ರೇಜ್ ಅನಿಸ್ಕೊಂಡಿತ್ತು. ಅವರ 14ನೇ ಚಿತ್ರ ದರ್ಶನ್ 2004ರಲ್ಲಿ ರಿಲೀಸ್ ಆಗಿದ್ದು ಆವ್ರೇಜ್ ಅನಿಸ್ಕೊಂಡಿತ್ತು. ಅವರ 15ನೇ ಚಿತ್ರ ಭಗವಾನ್ 2004ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ 16ನೇ ಚಿತ್ರ ಕಲಾಸಿಪಾಳ್ಯ 2004ರಲ್ಲಿ ರಿಲೀಸ್ ಆಗಿದ್ದು ಬ್ಲಾಕ್ ಬಸ್ಟರ್ ಎನಿಸ್ಕೊಂಡಿತ್ತು. ಅವರ 17ನೇ ಚಿತ್ರ ಸರ್ದಾರ್ 2004ರಲ್ಲಿ ಬಂದಿದ್ದು ಫ್ಲಾಪ್ ಆಗಿತ್ತು. ಅವರ 18ನೇ ಚಿತ್ರ ಅಯ್ಯ 2005ರಲ್ಲಿ ಬಂದಿದ್ದು ಹಿಟ್ ಆಗಿತ್ತು. ಅವರ 19ನೇ ಚಿತ್ರ ಶಾಸ್ತ್ರಿ 2005ರಲ್ಲಿ ಬಂದಿದ್ದು ಸೆಮಿ ಹಿಟ್ ಆಗಿತ್ತು. ಅವರ 20ನೇ ಚಿತ್ರ ಸ್ವಾಮಿ 2005ರಲ್ಲಿ ರಿಲೀಸ್ ಆಗಿದ್ದು ಆವ್ರೇಜ್ ಆಗಿತ್ತು. ಅವರ 21ನೇ ಚಿತ್ರ ಮಂಡ್ಯ 2006ರಲ್ಲಿ ಬಂದಿದ್ದು ಇದು ಆವ್ರೇಜ್ ಎನಿಸ್ಕೊಂಡಿತ್ತು. ಅವರ 22ನೇ ಚಿತ್ರ ಸುಂಟ್ರಗಾಳಿ 2006ರಲ್ಲಿ ಬಂದಿದ್ದು ಇದು ಹಿಟ್ ಆಗಿತ್ತು. ಅವರ 23ನೇ ಚಿತ್ರ ದತ್ತ 2006ರಲ್ಲಿ ತೆರೆಕಂಡಿದ್ದು ಇದು ಆವ್ರೇಜ್ ಎನಿಸ್ಕೊಂಡಿತ್ತು. ಅವರ 24ನೇ ಚಿತ್ರ ತಂಗಿಗಾಗಿ 2006ರಲ್ಲಿ ರಿಲೀಸ್ ಆಗಿದ್ದು ಫ್ಲಾಪ್ ಆಗಿತ್ತು. ಅವರ 25ನೇ ಚಿತ್ರ ಭೂಪತಿ 2007ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ 26ನೇ ಚಿತ್ರ ಸ್ನೇಹನ ಪ್ರೀತಿನ 2007ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ 27ನೇ ಚಿತ್ರ ಅನಾಥರು 2007ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 28ನೇ ಚಿತ್ರ ಈ ಬಂಧನ 2007ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಅವರ 29ನೇ ಚಿತ್ರ ಗಜ 2008ರಲ್ಲಿ ರಿಲೀಸ್ ಆಗಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 30ನೇ ಚಿತ್ರ ಇಂದ್ರ 2008ರಲ್ಲಿ ಬಂದಿದ್ದು ಆವ್ರೇಜ್ ಎನಿಸ್ಕೊಂಡಿತ್ತು. ಅವರ 31ನೇ ಚಿತ್ರ ಅರ್ಜುನ್ 2008ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ 32ನೇ ಚಿತ್ರ ನವಗ್ರಹ 2008ರಲ್ಲಿ ಬಂದಿದ್ದು ಆವ್ರೇಜ್ ಎನಿಸ್ಕೊಂಡಿತ್ತು. ಅವರ 33ನೇ ಚಿತ್ರ ಯೋಧ 2009ರಲ್ಲಿ ಬಂದಿದ್ದು ಹಿಟ್ ಆಗಿತ್ತು. ಅವರ 34ನೇ ಚಿತ್ರ ಅಭಯ್ 2009ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ 35ನೇ ಚಿತ್ರ ಪೊರ್ಕಿ 2010ರಲ್ಲಿ ರಿಲೀಸ್ ಆಗಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 36ನೇ ಚಿತ್ರ ಶೌರ್ಯ 2010ರಲ್ಲಿ ರಿಲೀಸ್ ಆಗಿದ್ದು ಆವ್ರೇಜ್ ಎನಿಸ್ಕೊಂಡಿತ್ತು. ಅವರ 37ನೇ ಚಿತ್ರ ಬಾಸ್ 2011ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ 38ನೇ ಚಿತ್ರ ಪ್ರಿನ್ಸ್ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಎನಿಸ್ಕೊಂಡಿತ್ತು. ಅವರ 39ನೇ ಚಿತ್ರ ಸಾರಥಿ 2011ರಲ್ಲಿ ರಿಲೀಸ್ ಆಗಿದ್ದು ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 40ನೇ ಚಿತ್ರ ಚಿಂಗಾರಿ 2012ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ 41ನೇ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 2012ರಲ್ಲಿ ರಿಲೀಸ್ ಆಗಿದ್ದು ಬ್ಲಾಕ್ ಬಸ್ಟರ್ ಅನ್ನಿಸ್ಕೊಂಡಿತ್ತು. ಅವರ 42ನೇ ಚಿತ್ರ ಬುಲ್ಬುಲ್ 2013ರಲ್ಲಿ ರಿಲೀಸ್ ಆಗಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 43ನೇ ಚಿತ್ರ ಬೃಂದಾವನ 2013ರಲ್ಲಿ ರಿಲೀಸ್ ಆಗಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ 44ನೇ ಚಿತ್ರ ಅಂಬರೀಷ್ ಇದು 2014ರಲ್ಲಿ ರಿಲೀಸ್ ಆಗಿದ್ದು ಫ್ಲಾಪ್ ಆಗಿತ್ತು. ಅವರ 45ನೇ ಚಿತ್ರ ಐರಾವತ 2015ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಎನಿಸ್ಕೊಂಡಿತ್ತು. ಅವರ 46ನೇ ಚಿತ್ರ ವಿರಾಟ್ 2016ರಲ್ಲಿ ರಿಲೀಸ್ ಆಗಿದ್ದು ಆವ್ರೇಜ್ ಎನಿಸ್ಕೊಂಡಿತ್ತು. ಅವರ 47ನೇ ಚಿತ್ರ ಜಗ್ಗುದಾದ 2016ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ 48ನೇ ಚಿತ್ರ ಚಕ್ರವರ್ತಿ 2017ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ 49ನೇ ಚಿತ್ರ ತಾರಕ್ 2017ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಎನಿಸ್ಕೊಂಡಿತ್ತು. ಅವರ 50ನೇ ಚಿತ್ರ ಯಜಮಾನ 2019ರಲ್ಲಿ ರಿಲೀಸ್ ಆಗಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ 51ನೇ ಚಿತ್ರ ಕುರುಕ್ಷೇತ್ರ 2019ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಎನಿಸ್ಕೊಂಡಿತ್ತು.
ಅವರ 52ನೇ ಚಿತ್ರ ಒಡೆಯ 2019ರಲ್ಲಿ ರಿಲೀಸ್ ಆಗಿದ್ದು ಹಿಟ್ ಆಗಿತ್ತು. ಅವರ 53ನೇ ಚಿತ್ರ ರಾಬರ್ಟ್ 2021ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಕ್ರಾಂತಿ 54ನೇ ಚಿತ್ರ 2023 ರನ್ನಿಂಗ್ ಇನ್ ಸಿನಿಮಾಸ್. ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ಡಿ ಬಾಸ್ ಅವರ ಯಾವ ಚಿತ್ರ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.